ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಶೋಭಾ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಬೆಲ್ದನ್ ಜ್ಯೂಸ್. ಬೆಲ್ದನ್ ಜ್ಯೂಸ್ ಎಲ್ಲದಕ್ಕೂ ಆರೋಗ್ಯಕ್ಕೆ ಒಳ್ಳೆಯದು. ಆ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡೋಣವಾ. ನೋಡಿ, ಬೆಲ್ದನ್ ಈ ಥರ ಇರುತ್ತೆ. ಗೊತ್ತಿಲ್ಲದವರಿಗೆ ಈ ಥರ ಇರ್ತೈತೆ. ಬೆಲ್ದನ್ನು ಈ ಥರ ಹೊಡೆದ್ರೆ ಒಳಗೆ ಈ ಥರ ಸಿಕ್ತೈತೆ ಬೆಲ್ದಣ್ಣು. ಇದು ತುಂಬಾ ಹುಳಿ ಇರ್ತೈತೆ. ಅದಕ್ಕೆ ಹಾಗೆ ಬೆಲ್ಲ ಹಾಕ್ಕೊಂಡು ಕೂಡ ತಿನ್ಬೋದು, ಅಥವಾ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ತುಂಬಾ ಚೆನ್ನಾಗಿರ್ತೈತೆ ಜ್ಯೂಸ್ ಕೂಡ. ನಾನೀಗ ಜ್ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, 2 ಒಡೆದು ತೊಗೊಂಡಿದ್ದೀನಿ ಬೆಲ್ದಣ್ಣ. ನಾನು ತುಂಬಾ ಕೋಲ್ಡ್ ಇರೋ ನೀರು ಹಾಕ್ತಾಯಿದ್ದೀನಿ. ಮಾಮೂಲಿ ನೀರಾದರೂ ಹಾಕ್ಕೋಬೋದು. ಒಂದು 4 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ನಾನು. ಈಗ ಬೆಲ್ದಣ್ಣ ಈ ಥರ ಪ್ರೆಶ್ ಮಾಡಿಬಿಟ್ಟು ಈ ಥರ ಚೆನ್ನಾಗಿ ಕೈಯಲ್ಲಿ ಕಿವುಚ್ಕೋಬೇಕು. ಇದು ಮಿಕ್ಸಿಗೆ ಹಾಕೋದಕ್ಕಾಗಲ್ಲ, ಬೀಜ ಇರ್ತಾವಲ್ಲ ಸಣ್ಣ ಸಣ್ಣವು, ಅದಕ್ಕೆ ಚೆನ್ನಾಗಿರಲ್ಲ. ನೋಡಿ, ಈ ಥರ ಎಲ್ಲವನ್ನು ಕಿವುಚ್ಕೊಂಡು ಈ ಥರ ನೋಡಿ ಪ್ರೆಶ್ ಮಾಡಿ ಆದಮೇಲೆ ಇದು ಥರ ಎಲ್ಲ ಕರಗೋಗಿ ಈಗ ಸೋದಿಸ್ಕೋಬೇಕು ನಾವು. ನೋಡಿ, ಒಂದು ಜರಡಿ ತೊಗೊಂಡು ಸೋದಿಸ್ಕೊತಾ ಇದ್ದೀನಿ. ನೋಡಿ, ಇದು ಸೋದಿಸ್ಕೊಂಡು ಆಗಿದ್ಮೇಲೆ ತೋರಿಸ್ತಾ ಇರೋದು. ಒಂದು ಬಟ್ಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನೋಡಿ, ಬೆಲ್ದಣ್ಣ ನೀರಿಗೆ ಈಗ ಬೆಲ್ಲ ಹಾಕ್ತಾಯಿದ್ದೀನಿ. ನೋಡಿ, ಈ ಬೆಲ್ಲ ಎಲ್ಲ ಕರಗಬೇಕು. ಕರಗುವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಕಂಪ್ಲೀಟಾಗಿ ಬೆಲ್ಲ ಎಲ್ಲ ಕರಗೋಗಿದೆ. ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದರೆ ತುಂಬಾ ಟೇಸ್ಟ್ ಬರ್ತೈತೆ ಜ್ಯೂಸು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಒಂದು ಅರ್ಧ ಸ್ಪೂನ್ ಏಲಕ್ಕಿ ಪುಡಿ, 1 ಸ್ಪೂನ್ ಒಣಶುಂಠಿ ಪೌಡರ್, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಬೆಲ್ದಣ್ಣ ಜ್ಯೂಸ್ ಪರ್ಫೆಕ್ಟಾಗಿ ಚೆನ್ನಾಗಿ ರೆಡಿಯಾಗಿದೆ. ಈಗ ಜರಡಿ ತೊಗೊಂಡು ಸೋದಿಸ್ಕೋಬೇಕು ಬೆಲ್ದಣ್ಣ ಜ್ಯೂಸ. ನೋಡಿದ್ರಲ್ಲ, ಇಷ್ಟೇ ಸಿಂಪಲ್ ಬೆಲ್ದಣ್ಣ ಜ್ಯೂಸ್ ಮಾಡೋದು. ತುಂಬಾ ಟೇಸ್ಟಿಯಾಗಿರ್ತೈತೆ. ಒಮ್ಮೆ ಟ್ರೈ ಮಾಡಿ. ಈಗ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಇದು ತುಂಬಾ ಟೇಸ್ಟಿಯಾಗಿರ್ತೈತೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಬೆಲ್ದಣ್ಣು ಅನ್ನೋದು. ಒಮ್ಮೆ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.